ಹೇಳಿದ್ದೆ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ರಾಜಕೀಯ ವೇದಿಕೆಗಳಲ್ಲಿ ನಿಮ್ಮನ್ನ ನೋಡಿದ್ವಿ. ಆದ್ರೆ ಇವತ್ತು ಫಾರ್ ಎಕ್ಸ್ಚೇಂಜ್ ಸಿನಿಮಾ ವೇದಿಕೆ, ಸಿನಿಮಾ ಟೀಸರ್ ಬೇರೆ ತೋರಿಸಿದೀವಿ. ಇವರೆಲ್ಲರ ಜೊತೆ ನಾನು ಕ್ಯೂರಿಯಸ್ ಆಗಿದ್ದೀವಿ. ನೀವೇನ್ ಮಾತಾಡ್ಬೋದು, ಏನ್ ಹೇಳ್ಬೋದು ಅಂತ ಮೊದಲಿಗೆ ಒಬ್ಬ ಆಡಿಯನ್ಸ್ ಆಗಿ ನಿಮ್ಗೆ ಟೀಸರ್ ಹೆಂಗ್ ಅನ್ಸ್ತು ಮೇಡಮ್? ಟೀಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ಗಮನ ಇಟ್ಟು ನೋಡ್ತಾ ಇದ್ದೆ. ಥ್ರಿಲ್ ಇತ್ತು, ತುಂಬಾನೇ ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಹೊಸತನ ಇತ್ತು, ಶ್ರೀಮಂತಿಕೆ ಅದು ಕಾಣಿಸ್ತಾ ಇತ್ತು. ಅದರಲ್ಲೂ ಧನಂಜಯ ಆಕ್ಟಿಂಗ್ ಅಂತಂದ್ರೆ ಸೂಪರ್. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ಲಾಕೆಟ್, ಕನ್ನಡ ಲಾಕೆಟು ಅದು ಬಹಳ ಕ್ಲಿಕ್ ಆಯಿತು ನನಗೆ, ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಟೀಸರ್ ಮಾತ್ರ ಸೂಪರ್, ವಂಡರ್ಫುಲ್. ಟೀಸರ್ ನೋಡಿದ್ರೆ ಇನ್ ಫಿಲ್ಮ್ ಹೆಂಗಿರ್ಬೋದು ಅಂತ ಬಹಳಷ್ಟು ಜನ ವೇಟ್ ಮಾಡ್ತಾರೆ. ಓಕೆ, ಟೀಸರ್ ಸೂಪರ್ ಅಂತ ಫುಲ್ ಮಾರ್ಕ್ಸ್ ಸಿಕ್ಕಾಯ್ತಲ್ಲಿ. ಇನ್ನು ಐನಾ ಫಿಲ್ಮ್ಸ್ ಸಂಸ್ಥೆ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಿಮ್ಮ ಕುಟುಂಬದಿಂದ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರ ಕನ್ಸಿಟ್ಕೊಂಡು ಬರ್ತಾ ಇರುವಂತ ಒಂದು ಸಂಸ್ಥೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಬಂದಂಥವ್ರು ತಮ್ಮನ್ನೆಲ್ಲರನ್ನೂ ಕೂಡ, ಬೇರೆ ನಮ್ಮ ರಾಜಕೀಯ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನೂ ನಾನು ಮಾಧ್ಯಮದವ್ರನ್ನ ತಮ್ಮನ್ನೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ, ಚಿಕ್ಕಂದಿನಿಂದನೂ ಒಂದು ಆಸೆ. ಮುಂಚೆಯಿಂದಲೂ ಕೂಡ ಬಹಳ ದೊಡ್ಡ ದೊಡ್ಡ ನಟ ನಟಿಯರನ್ನ ನೋಡಿ ಬೆಳೆದಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದ್ರೆ ಒಂದು ಆಸೆ ಇರುತ್ತೋ ಹಾಗೆ ನೋಡಿ ನಾವು ಕೂಡ ಬೆಳೆದಂಥವ್ರು. ಸೊ ಒಂದು ಆಸೆ ಅಂತ ಇತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನ ಹೇಳಿದ್ರು. ಸೊ ಇವ್ರ ಮೇಲೆ ಕಿಚ ನಾಯ್ನ ಅವಳ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಆಮೇಲೆ ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ತೊಂದರೆಯಲ್ಲಿ, ಸಂತೋಷದಲ್ಲಿ ಯಾವಾಗಿದ್ರೂ ನನ್ನ ಜೊತೆ ಇರ್ತಾಳೆ. ಸೊ ಇವತ್ತು ಕೂಡ ಶಿ ಇಸ್ ಮೈ ಲಕ್ಕಿ ಚಾರ್ಮ್. ಸೊ ಧನಂಜಯ್ ಅವರು ಬಹಳ